ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ನಟಿಸಲ್ಲ ಎಂದಿದ್ಲಂತೆ ಆ ನಟಿ. ಹಾಗಾದ್ರೆ ಸೂಪರ್ ಸ್ಟಾರ್ ಜೊತೆ ನಟಿಸಲ್ಲ ಅಂದಿದ್ಯಾಕೆ ಆ ನಟಿ? ಆ ಒಂದು ಕಾರಣಕ್ಕಾಗಿ ನಟಿ ಹಾಗೆ ಹೇಳಿದ್ರಂತೆ. ಹಾಗಾದ್ರೆ ಆ ಕಾರಣ ಏನು? ಇದು ಸೂಪರ್ ಸ್ಟಾರ್ ಜೊತೆ ನಟಿಸಲ್ಲ ಅಂದಿದ್ದ ಖ್ಯಾತ ನಟಿಯ ಒಂದು ಸ್ಟೋರಿ. ಆ ಒಂದು ಕಾರಣಕ್ಕಾಗಿ ನಟಿ ಹಾಗೆ ಹೇಳಿದ್ರಂತೆ. ಹಾಗಾದ್ರೆ ಯಾರು ಹೇಳಿದ್ದು ಆ ಥರ? ರಜನಿಕಾಂತ್ ಜೊತೆ ನಟಿಸಲ್ಲ ಎಂದಿದ್ದ ಆ ಖ್ಯಾತ ನಟಿ ಯಾರು? ಸೂಪರ್ ಸ್ಟಾರ್ ಆಗಿರಬಹುದು ರಜನಿಕಾಂತ್, ಆದ್ರೆ ನಾನು ಆತನ ಜೊತೆ ಸಿನಿಮಾ ಮಾಡಲ್ಲ. ಈ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ರಜನಿಕಾಂತ್ ಯಾವ ಒಂದು ಕಾರಣಕ್ಕೆ ಅವರ ಜೊತೆ ನಟನೆ ಮಾಡೋದಿಲ್ಲ ಅಂತ ಹೇಳಿ ನಿರಾಕರಿಸಿದ್ದಾರೆ ಆ ನಟಿ. ಇದು ತಮಿಳಿನ ಸೂಪರ್ ಸ್ಟಾರ್ ಜೊತೆ ನಟಿಸಲ್ಲ ಅಂದಿದ್ದಂತಹ ನಟಿಯ ಸ್ಟೋರಿ. ಆ ಒಂದು ಕಾರಣಕ್ಕಾಗಿ ನಟಿ ಹಾಗೆ ಹೇಳಿದ್ರಂತೆ. ಹಾಗಾದ್ರೆ ಯಾವ ಕಾರಣ? ರಜನಿಕಾಂತ್ ಜೊತೆ ನಟಿಸಲ್ಲ ಅಂದ ಆ ಫೇಮಸ್ ನಟಿ ಆದ್ರೂ ಯಾರು? ರಜನಿಕಾಂತ್ ಜೊತೆ ನಟಿಸಲು ಹಿಂದೇಟು ಹಾಕಿದ್ಯಾಕೆ ಆ ನಟಿ? ಈ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಎಸ್, ಸೂಪರ್ ಸ್ಟಾರ್ ರಜನಿಕಾಂತ್ ಸಾದಾ ಸೀದಾ ನಟ ಅಲ್ಲ. ತಮಿಳಲ್ಲೂ ಕನ್ನಡದಲ್ಲೂ ಸಾಕಷ್ಟು ಭಾಷೆಗಳಲ್ಲಿ ಸಾಕಷ್ಟು ಅನೇಕ ಸಿನಿಮಾಗಳನ್ನು ಮಾಡಿದಂಥ ಒಬ್ಬ ಸೂಪರ್ ಸ್ಟಾರ್. ಸೊ ಈ ಸೂಪರ್ ಸ್ಟಾರ್ ಒಂದು ನಟಿಯ ಜೊತೆ ಸಿನಿಮಾ ಮಾಡೋದಕ್ಕೆ ಆಸೆ ಇಟ್ಕೊಂಡಿದ್ರು. ಆದರೆ ಆ ನಟಿ ಮಾತ್ರ ನಿರಾಕರಿಸಿದ್ರು. ರಜನಿಕಾಂತ್ ಜೊತೆ ನಟಿಸಲ್ಲ ಎಂದಿದ್ದ ಮಾಜಿ ಸಿಎಂ ಜಯಲಲಿತಾ, ದಿವಂಗತ ಜಯಲಲಿತಾ. ಆದರೆ ಬಿಲ್ಲಾ ಸಿನಿಮಾದಲ್ಲಿ ನಟಿಸಲ್ಲ ಎಂದಿದ್ದಂತೆ ಜಯ. ರಾಜಕೀಯ ಜೀವನಕ್ಕೆ ಕಾಲಿಡುವ ಮೊದಲೇ ಸಿನಿಮಾ ತಿರಸ್ಕಾರ. 1988ರಲ್ಲಿ ಬಿಲ್ಲಾ ಸಿನಿಮಾ ತೆರೆಗೆ ಬರುತ್ತೆ. ಚಲನಚಿತ್ರಗಳಲ್ಲಿ ಉತ್ತಮ ಕೊಡುಗೆ ಸಿಗುತ್ತಿಲ್ಲ ಅಂತ ತಿರಸ್ಕಾರ. ಆದರೆ ಇಂದು ಅವರ 77ನೇ ಹುಟ್ಟುಹಬ್ಬ ಇತ್ತು. ಸೊ ರಜನಿಕಾಂತ್ ಕೂಡ ಅವರ ಮನೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಜಯಲಲಿತಾ ನೆನೆದು ರಜನಿಕಾಂತ್ ಕಣ್ಣೀರು ಹಾಕಿದ್ದಾರೆ. ಜಯಲಲಿತಾ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ರಜನಿಕಾಂತ್ ಜೊತೆ ನಟಿಸಲ್ಲ ಎಂದಿದ್ದ ಜಯಲಲಿತಾ. ಅಂದರೆ ಈ ಹಿಂದೆ ರಜನಿಕಾಂತಿಗೆ ಜಯಲಲಿತಾ ಅವರ ಜೊತೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಸೆಗಳಿತ್ತು. ಆದರೆ ಎಲ್ಲೂ ಕೂಡ ಅವಕಾಶಗಳಿರಲಿಲ್ಲ. ನಿನ್ನೆ ಜಯಲಲಿತಾ ಅವರ 77ನೇ ಪುಣ್ಯತಿಥಿ ಅಂತ ಹೇಳಿದ್ರೆ ಆ ಒಂದು ಜಯಲಲಿತಾರನ್ನ ಸ್ಮರಿಸುವಂತಹ ದಿನ. ಸೊ ಆ ಸಂದರ್ಭದಲ್ಲಿ ರಜನಿಕಾಂತ್ ಕೂಡ ಅವರ ಮನೆಗೆ ಹೋಗಿದ್ರು. ಜಯಲಲಿತಾ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನು ಹಂಚ್ಕೋತಾರೆ. 1988ರಲ್ಲಿ ಜಯಲಲಿತಾಗೆ ರಜನಿಕಾಂತ್ ಅವರ ಬಿಲ್ಲಾ ಸಿನಿಮಾಗೆ ನಟಿಸೋದಕ್ಕೆ ಒಂದು ಅವಕಾಶ ಇತ್ತು. ಆ ಸಂದರ್ಭದಲ್ಲೂ ಕೂಡ ನಯವಾಗಿ ತಿರಸ್ಕರಿಸಿದ್ರು ಜಯಲಲಿತಾ. ಅಂದರೆ ರಾಜಕೀಯವಾಗಿ ತೊಡಗಿಸಿಕೊಳ್ಳೋದಕ್ಕೆ ಆಗಷ್ಟು ಸಿದ್ಧತೆಯಲ್ಲಿದ್ದಂಥ ಜಯಲಲಿತಾಗೆ ಸಿನಿಮಾದಲ್ಲಿ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಿಲ್ಲಾ ಸಿನಿಮಾವನ್ನು ಸಾರಾಸಗಟಾಗಿ ಮಾಜಿ ಸಿಎಂ ದಿವಂಗತ ಜಯಲಲಿತಾ ತಿರಸ್ಕಾರ ಮಾಡಿದ್ರಂತೆ.